ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಬಿಂಬಾ ಚಾನಲ್. ನಾವು ಪ್ರೀವಿಯಸ್ ವಿಡಿಯೋದಾಗ ಅರೆ ಲಿಸ್ಟ್ ಅಂತಂದ್ರೆ ಏನ, ಅರೆ ಲಿಸ್ಟ್ ನ ಆಬ್ಜೆಕ್ಟ್ ನ ಎಷ್ಟು ವೇದಾಗ ನಾವು ಕ್ರಿಯೇಟ್ ಮಾಡಬಹುದಾ ಅಂತೇಳಿ ನೋಡಿದ್ವಿ. ಈ ವಿಡಿಯೋದಾಗ ಅರೆ ಲಿಸ್ಟ್ ಆಗಿರುವಂತ ಮೆಥಡ್ಸ್ ನೋಡೋಣ. ನಮ್ದು ಫಸ್ಟ್ ಮೆಥಡ್ ಯಾವ್ದಂತಂದ್ರ ಆಡ್. ನಾ ಇಲ್ಲೇನ್ ಮಾಡೀನಿ, ಅರೆ ಲಿಸ್ಟ್ ದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕ್ತೀನಿ. ಅದ್ರ ಮ್ಯಾಗ ನಾನು ಇಲ್ಲೇ ಆಡ್ ಮೆಥಡ್ ನ ಕಾಲ್ ಮಾಡಾಕ್ತೀನಿ. ಆಡ್ ಮೆಥಡ್ ನ ಕಾಲ್ ಮಾಡಿ ನಾ ಯಾವ ವ್ಯಾಲ್ಯೂ ಬೇಕನ್ನಾಗ್ತೀನಿಲ್ಲ ಆ ವ್ಯಾಲ್ಯೂನ ಆಡ್ ಮಾಡಾಕ್ತೀನಿ. ಇಲ್ಲಿ ಅರೆ ಲಿಸ್ಟ್ ಆಫ್ ಟೈಪ್ ಇಂಟೀಜರ್ ಐತಿ, ಅದ್ರ ಸಲುವಾಗಿ ಇಲ್ಲಿ ನಾನು ಇಂಟೀಜರ್ ವ್ಯಾಲ್ಯೂನ ಆಡ್ ಮಾಡಾಕತ್ತೀನಿ. ಸೊ ಇಲ್ಲಿ ನಾವು ಲಿಸ್ಟ್ ಒನ್ ಡಾಟ್ ಆಡ್ ಮೆಥಡ್ ಇಂಪ್ಲಿಮೆಂಟೇಶನ್ ನೋಡಿದ್ರೆ, ಸೊ ಇಲ್ಲಿ ಲೈನ್ ನಂಬರ್ 455 ನೋಡಿದ್ರ ಇಲ್ಲಿ ಏನ್ ಆಗ್ತೈತಿ ಅಂತಂದ್ರ ಎಲಿಮೆಂಟ್ ಡಾಟಾ ಎಸ್ ಅನ್ನೋದೇನದ ಇಂಡೆಕ್ಸ್ ಇದೆ. ಇದ್ರೊಳಗ ಏನ ಪ್ಲೇಸ್ ಮಾಡಾಕತ್ತಾರ ಅಂತಂದ್ರೆ ಯಾವ್ದು ಇಂಡೆಕ್ಸ್ ನೆಕ್ಸ್ಟ್ ಅವೈಲೇಬಲ್ ಇರ್ತೈತಲ್ಲ ಅಲ್ಲೇ ನಾವ ಎಲಿಮೆಂಟ್ ನ ಪ್ಲೇಸ್ ಮಾಡ್ತೀವಿ ಇಲ್ಲೇ. ಸೊ ಇನ್ ಕೇಸ್ ನಾವ ಈ ಮೆಥಡ್ ನ ಕರೆದಿವಿ ಅಂತಂದ್ರೆ ಯಾವಾಗ್ಲೂ ಫಸ್ಟ್ ಇದೇನಾಯ್ತ 0th ಇಂಡೆಕ್ಸ್ ಆಫ್ ಎಲಿಮೆಂಟ್ ಡಾಟಾದಾಗ ವ್ಯಾಲ್ಯೂ ಕುತ್ಕೋತೈತಿ. ನೆಕ್ಸ್ಟ್ 12 ನ ಆಡ್ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ಅವೈಲೇಬಲ್ ಯಾವ್ದ ಫಸ್ಟ್ ಇಂಡೆಕ್ಸ್. ಸೊ ಫಸ್ಟ್ ಇಂಡೆಕ್ಸ್ ದಾಗ 12 ಅಂತೇಳಿ ಕುತ್ಕೋತೈತಿ. ಆಮೇಲೆ ಥರ್ಡ್ ಇಂಡೆಕ್ಸ್ ದಾಗ 21 ಅಂದ್ರೆ ನೆಕ್ಸ್ಟ್ ಅವೈಲೇಬಲ್ ಇಂಡೆಕ್ಸ್ ಯಾವ್ದು ಅವೈಲೇಬಲ್ ಇರ್ತಲ್ಲ ಅಲ್ಲಿ ವ್ಯಾಲ್ಯೂಸ್ ಎಲ್ಲ ಪ್ಲೇಸ್ ಹಾಕೋತ ಬರ್ತಾವ. ಸೊ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಎಷ್ಟಂತಂದ್ರ ಓ ಆಫ್ 1. ಎದಕ್ ಓ ಆಫ್ 1 ಅಂತಂದ್ರ ನಮಗೇನೈತಿ ನೆಕ್ಸ್ಟ್ ಅವೈಲೇಬಲ್ ಇಂಡೆಕ್ಸ್ ಯಾವ್ದೈತಿಲ್ಲ ಅಲ್ಲೇ ವ್ಯಾಲ್ಯೂನ ಪ್ಲೇಸ್ ಮಾಡೋದ್ರ ಸಲುವಾಗಿ. ಆಮೇಲೆ ಅರೆ ಏನೈತಿ ಅಂತಂದ್ರೆ ಇಂಡೆಕ್ಸ್ ಬೇಸ್ಡ್ ಇರೋದ್ರ ಸಲುವಾಗಿ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಏನ್ ಆಕೈತಿ ಅಂದ್ರೆ ಓ ಆಫ್ 1 ಆಗತ್ತೆ. ಯಾಕಂದ್ರೆ ನಮ್ಗೆ ಶೋರ್ ಇರ್ತೈತಿ ನಾವು ಯಾವಾಗ್ಲೂ ಇದನ್ನ ಏನ್ ಮಾಡಾಕ್ತಿರ್ತೀವ, ಟ್ರ್ಯಾಕ್ ಮಾಡಾಕ್ತಿರ್ತೀವ. ಅದ್ರ ಸಲುವಾಗಿ ಎಸ್ ನ ನೋಡಿದ್ರೆ ನಾವೆಲ್ಲ ಟ್ರ್ಯಾಕ್ ಮಾಡಾಕತ್ತಿರ್ತೀವಿ ಸೈಜ್ ಅಂತ ಹೇಳಿ. ಸೊ ಇದ್ರ ಸಲುವಾಗಿ ಏನ್ ಆಕೈತಿ ಅಂತಂದ್ರ ನಮ್ದ ಡೈರೆಕ್ಟ್ ಆಗಿ ಆ ಇಂಡೆಕ್ಸ್ ಹೋಗ್ಬಿಡ್ತೀವ. ಅದಕ್ಕ ನಾವು ಯಾವಾಗ ಆಡ್ ಅಂತ ಹೇಳಿ ಕರಿತೀವಲ್ಲ ಅವಾಗ ಟೈಮ್ ಕಾಂಪ್ಲೆಕ್ಸಿಟಿ ಏನಾಕೈತಿ ಓ ಆಫ್ 1 ಆಗುತ್ತೆ. ಇನ್ ಕೇಸ್ ಇನ್ನೊಂದು ಕೇಸ್ ಬರ್ತೈತಿ. ಇನ್ ಕೇಸ್ ನಂಬರ್ ಆಫ್ ಎಲಿಮೆಂಟ್ಸ್ ಈಕ್ವಲ್ ಟು ಎಲಿಮೆಂಟ್ ಡಾಟಾ ಡಾಟ್ ಲೆಂತ್. ಎಲಿಮೆಂಟ್ ಡಾಟಾಗ ಏನ್ ಲೆಂತ್ ಅಲೋಕೇಟ್ ಆಗಿರ್ತಿತ್ತಲ್ಲ ಅಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಆಯ್ತು ಅಂತಂದ್ರೆ ಅಷ್ಟು ಅರೆ ಸೈಜ್ ಆಯ್ತು ಅಂದ್ರೆ ಅವಾಗ ಏನಾಕೈತಿ ಗ್ರೋ ಆಕೈತಿ. ಇದನ್ನ ನಾವು ಲಾಸ್ಟ್ ವಿಡಿಯೋದಾಗ ನೋಡಿದ್ವಿ ಯಾವ ರೀತಿ ಗ್ರೋ ಆಗ್ತೈತಿ ಅರೆ ಅಂತ ಹೇಳಿ. ಸೊ ಆ ಕೇಸ್ದಾಗ ಟೈಮ್ ಕಾಂಪ್ಲೆಕ್ಸಿಟಿ ಏನಾಕೈತಿ ಅಂತಂದ್ರೆ ಓ ಆಫ್ ಎನ್ ಆಗತ್ತ. ಸೊ ನಮ್ದ ಇನ್ನೊಂದು ಮೆಥಡ್ ಜಾವಾದಾಗ ಕೊಟ್ಟಾರ ಯಾವ್ದಂತಂದ್ರ ಲಿಸ್ಟ್ ಒನ್ ಡಾಟ್ ಆಡ್. ಆಮೇಲೆ ನಾವ್ ಇಲ್ಲೇನ್ ಕೊಡಾಕತ್ತೀವ, ಇಂಡೆಕ್ಸ್ ಕೊಡಾಕ್ತಿವಿ. ಯಾವ ಇಂಡೆಕ್ಸ್ ದಾಗ ನಾವು ಎಲಿಮೆಂಟ್ ನ ಪ್ಲೇಸ್ ಮಾಡ್ಬೇಕಂತ ಹೇಳಿ ನಾವಿಲ್ಲೇ ಮೆನ್ಷನ್ ಮಾಡ್ತೀವಿ. ಇದ್ರದ್ದು ಇಂಪ್ಲಿಮೆಂಟೇಶನ್ ನೋಡಿದ್ರ, ಸೊ ಇಲ್ಲೇನ್ ಮಾಡಾಕತ್ತಾರ ಫಸ್ಟ್ ಗೆ ರೇಂಜ್ ಚೆಕ್ ಮಾಡ್ತಾರ. ಅಂತಂದ್ರ ಈಗ ಬೈ ಡಿಫಾಲ್ಟ್ ನಾ ಏನ್ ಮಾಡಾಕತ್ತೀನಿ ಇಲ್ಲೇ ಅರೆ ಲಿಸ್ಟ್ ವಿತ್ ನೋ ಆರ್ ಕನ್ಸ್ಟ್ರಕ್ಟರ್ ನ ಕಾಲ್ ಮಾಡಾಕತ್ತೀನಿ. ಸೊ ಇದನ್ನ ಕಾಲ್ ಮಾಡಿದ ತಕ್ಷಣ ಏನಾಕೈತಿ, ಇನಿಷಿಯಲಿ ನಮ್ಮ ಎಲಿಮೆಂಟ್ ಡಾಟಾಗ ಯಾವ್ದು ಸೈಜ್ ಅಲೋಕೇಟ್ ಆಗಿರಂಗಿಲ್ಲ. ನಾವು ಯಾವಾಗ ಫಸ್ಟ್ ಎಲಿಮೆಂಟ್ ನ ಆಡ್ ಮಾಡ್ತೀವಲ್ಲ ಅವಾಗ ಡಿಫಾಲ್ಟ್ ಕೆಪಾಸಿಟಿ 10 ಅಂತ ಅಲೋಕೇಟ್ ಆಗಿರ್ತೈತಿ. ಇನ್ ಕೇಸ್ ನಾನು ಇಲ್ಲಿ 3 ಕೊಡೋ ಬದ್ಲಿ ಒಮ್ಮೆ ನಾನು 20 ಅಂತ ಹೇಳಿ ಕೊಟ್ಟೆ. ಸೊ 20 ಅನ್ನುವಂತ ಇಂಡೆಕ್ಸ್ ಇರಂಗಿಲ್ಲ, ಅಷ್ಟು ಸೈಜ್ ಇಂದ ಎಲಿಮೆಂಟ್ ಅರೇನ ಕ್ರಿಯೇಟ್ ಆಗಿರಂಗಿಲ್ಲ. ಸೊ ಅದನ್ನ ಚೆಕ್ ಮಾಡಾಕ ಬೇಸಿಕಲಿ ರೇಂಜ್ ಚೆಕ್ ಫಾರ್ ಆಡ್ ಅಂತ ಹೇಳಿ ಕಾಲ್ ಮಾಡ್ತಾರ. ಸೊ ಇದು ರೇಂಜ್ ಚೆಕ್ ಫಾರ್ ಆಡ್ ಏನ್ ಮಾಡ್ತೈತಿ, ಇಂಡೆಕ್ಸ್ ವಿದಿನ್ ದ ರೇಂಜ್ ಐತಿಲ್ಲ ಅಂತ ಹೇಳಿ ಚೆಕ್ ಮಾಡ್ತೈತಿ. ಇನ್ ಕೇಸ್ ರೇಂಜ್ ಏನಾರೇ ವಿದಿನ್ ದ ರೇಂಜ್ ಇರ್ಲಿಲ್ಲ ಅಂತಂದ್ರೆ ಅವಾಗ ಇದ ಅರೆ ಔಟ್ ಆಫ್ ಬೌಂಡ್ ಎಕ್ಸೆಪ್ಷನ್ ನ ಥ್ರೋ ಮಾಡುತ್ತ. ಸೊ ಇಲ್ಲಿ ಏನ್ ಮಾಡಾಕ್ತಿವಿ ನಾವು ಅಗೇನ ಮಾಡ್ ಕೌಂಟ್ ಪ್ಲಸ್ ಅಂತಂದ್ರೆ ಸ್ಟ್ರಕ್ಚರಲ್ ಚೇಂಜಸ್ ಮಾಡಾಕತ್ತೀವಿ. ಅದಕ್ಕೆ ಏನಾಯ್ತದ ಮಾಡ್ ಕೌಂಟ್ ಇನ್ಕ್ರಿಮೆಂಟ್ ಆಗ್ತೈತಿ. ಆಮೇಲೆ ಇಲ್ಲಿ ನೋಡಿದ್ರೆ ಏನ್ ಚೆಕ್ ಮಾಡಾಕತ್ತಾರ, ಎಲಿಮೆಂಟ್ ಡಾಟಾದ ಸೈಜ್ ಆಮೇಲೆ ನಂಬರ್ ಆಫ್ ಎಲಿಮೆಂಟ್ ಸೈಜ್ ನ ಕಂಪೇರ್ ಮಾಡಾಕ್ತಾರೆ. ಇನ್ ಕೇಸ್ ಎರಡು ಈಕ್ವಲ್ ಆತಂದ್ರೆ ಅಗೇನ ಎಲಿಮೆಂಟ್ ಡಾಟಾ ಈಕ್ವಲ್ ಟು ಗ್ರೋ ಅಂತ ಹೇಳಿ ಮಾಡಾಕ್ತಾರ. ನಮ್ದ ಅರೆ ಏನಾಗತ್ತ ಇನ್ಕ್ರಿಮೆಂಟ್ ಆಗತ್ತ. ಬೇಸಿಕಲಿ ಅರೆದ ಸೈಜ್ ಏನಾಗತ್ತ ಜಾಸ್ತಿ ಆಗತ್ತ. ಈ ಲೈನ್ ಇಂಪಾರ್ಟೆಂಟ್. ಸೊ ಇಲ್ದ 487 ನೋಡಿದ್ರೆ ಸಿಸ್ಟಮ್ ಡಾಟ್ ಅರೆ ಕಾಪಿ ಎಲಿಮೆಂಟ್ ಡಾಟಾ ಇಂಡೆಕ್ಸ್ ಆಮೇಲೆ ಎಲಿಮೆಂಟ್ ಡಾಟಾ ಇಂಡೆಕ್ಸ್ +1 ಎಸ್ ಮೈನಸ್ ಇಂಡೆಕ್ಸ್ ಅಂತ ಮಾಡಾಕ್ತಾರ. ಬೇಸಿಕಲಿ ಇದೇನಿದೆ ನೇಟಿವ್ ಮೆಥಡ್. ಇದೇನ್ ಮಾಡತ್ತ, ಇದ ಸೋರ್ಸ್ ಅರೆ ಆಮೇಲೆ ಸೋರ್ಸ್ ಅರೇದ್ ಇಂಡೆಕ್ಸ್, ಇದ ಡೆಸ್ಟಿನೇಷನ್ ಅರೇದ್ ಇಂಡೆಕ್ಸ್. ಸೊ ಇದ ರೈಟ್ ಶಿಫ್ಟ್ ಮಾಡಾಕ್ತೈತಿ ವ್ಯಾಲ್ಯೂಸ್. ಇದ 1 by 1 ರೈಟ್ ಶಿಫ್ಟ್ ಮಾಡುತ್ತೆ. ಎದಕ್ಕಂತಂದ್ರ ನಾವ್ ಏನ್ ಮಾಡಾಕ್ತಿವಿ ಇಲ್ಲಿ ನೋಡಿದ್ರೆ ಥರ್ಡ್ ಇಂಡೆಕ್ಸ್ ದಾಗ 100 ನ ಪ್ಲೇಸ್ ಮಾಡಂತ ಹೇಳಿ ಹಾಕ್ತಾರ. ಇದು 0th ಇಂಡೆಕ್ಸ್, ಫಸ್ಟ್ ಇಂಡೆಕ್ಸ್, ಸೆಕೆಂಡ್ ಇಂಡೆಕ್ಸ್, ಥರ್ಡ್ ಇಂಡೆಕ್ಸ್ ದಾಗ 32 ಐತಿ. 32 ದಾಗ ಆಲ್ರೆಡಿ ವ್ಯಾಲ್ಯೂ ಐತಿ. ಸೊ ಇಲ್ಲಿ 32 ದಾಗ ಆಲ್ರೆಡಿ ಥರ್ಡ್ ಇಂಡೆಕ್ಸ್ ದಾಗ ವ್ಯಾಲ್ಯೂ ಐತಿ. ಸೊ ಇದೇನಾಗಬೇಕು, ಮೂವ್ ಆಗ್ಬೇಕಲ್ಲ. ಯಾಕಂದ್ರೆ ನಮ್ದ ಈ ಥರ್ಡ್ ಇಂಡೆಕ್ಸ್ ದಾಗ 100 ನ ಪ್ಲೇಸ್ ಮಾಡ್ಬೇಕು. ಅದ್ರ ಸಲುವಾಗಿ ಈ ಸ್ಪೇಸ್ ಖಾಲಿ ಆಗೋದ್ರ ಸಲುವಾಗಿ ಏನ್ ಮಾಡ್ಬೇಕು, ನಾವು ರೈಟ್ ಶಿಫ್ಟ್ ಮಾಡ್ಬೇಕು.
ರೈಟ್ ಶಿಫ್ಟ್ ಆಗತ್ತಾ ಅಲ್ಲೇನಾಗತ್ತ ಬೇಸಿಕಲಿ ಎಲ್ಲಾ ಎಲಿಮೆಂಟ್ಸ್ ಏನಾಗ್ತಾವ ಮೂವ್ ಆಗ್ತಾವ. ಸೊ ಇದನ್ನ ನಾವು ಡಯಾಗ್ರಾಮ್ದಾಗ ಇಲಿಸ್ಟ್ರೇಟ್ ಮಾಡೋದಾದ್ರ ಸೊ ಈ ರೀತಿ ಇರ್ತೈತಿ ನಮ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಮಾಡಾಕ್ತಿವಿ, ರೈಟ್ ಶಿಫ್ಟ್ ಮಾಡಾಕ್ತಿವಿ ಎಲ್ಲಾನು. ಸೊ ಇಲ್ಲಿ ರೈಟ್ ಶಿಫ್ಟ್ ಮಾಡಿದ ಕೂಡಲೇ ಇಲ್ಲಿ ಏನಾಗುತ್ತೆ, ಪ್ಲೇಸ್ ಖಾಲಿ ಆಗುತ್ತೆ ಈ ಇಂಡೆಕ್ಸ್ ದಾಗ. ಈ ಎಕ್ಸಾಂಪಲ್ ದಾಗ ನೋಡಿದ್ರೆ ಆಲ್ರೆಡಿ ವ್ಯಾಲ್ಯೂ 10 30 40 50 0 ಅದಾವ. ನಾನ ಸೆಕೆಂಡ್ ಇಂಡೆಕ್ಸ್ ದಾಗ ಅಂದ್ರ ಫಸ್ಟ್ ಇಂಡೆಕ್ಸ್ ದಾಗ 20 ಇನ್ಸರ್ಟ್ ಮಾಡಾಕ್ತೇನೆ. ಅವಾಗ ಇಲ್ಲಿ ಫಸ್ಟ್ ಜಾಗ ಖಾಲಿ ಆಗೋ ಸಲುವಾಗಿ ಇವೆಲ್ಲ ಎಲಿಮೆಂಟ್ಸ್ ಈ ರೀತಿ ಮೂವ್ ಆಗ್ತವ. ಸಿಮಿಲರ್ಲಿ ಇಲ್ಲಿನೂ ಏನ್ ಮಾಡಾಕತ್ತೀವಿ ಅಂತಂದ್ರೆ ಥರ್ಡ್ ಇಂಡೆಕ್ಸ್ ದಾಗ ನಾನು 100 ಪೇಸ್ಟ್ ಮಾಡಾಕ್ತೇನೆ. ಇಲ್ಲೇ 32 ಆಲ್ರೆಡಿ ಐತಿ. ಸೊ ಈ 32 ನೆಕ್ಸ್ಟ್ ಇಂಡೆಕ್ಸ್ ಗೆ ಮೂವ್ ಆಗ್ಬೇಕು. ಆಮೇಲೆ 23 ಅದ್ರ ನೆಕ್ಸ್ಟ್ ಇಂಡೆಕ್ಸ್ ಗೆ ಮೂವ್ ಆಗ್ಬೇಕು. ಸೊ ಈ ರೀತಿ ಮೂವ್ ಆಗೋಕೆ ಏನಂತ ಕರಿತಾರೆ, ರೈಟ್ ಶಿಫ್ಟ್ ಅಂತ ಕರೀತಾರ. ಸೊ ಇದು ರೈಟ್ ಶಿಫ್ಟ್ ಆಗೋ ಟೈಮ್ ದಾಗ ಅಂದ್ರೆ ನಾವ್ ಯಾವಾಗ ಆಡ್ ಇಂಡೆಕ್ಸ್ ಆಮೇಲೆ ಎಲಿಮೆಂಟ್ ಈ ಫ್ಲೇವರ್ ಆಫ್ ಆಡ್ ನ ಕರಿತೀವಲ್ಲ, ಅವಾಗ ಎಲಿಮೆಂಟ್ಸ್ ಎಲ್ಲ ರೈಟ್ ಶಿಫ್ಟ್ ಆಗ್ತಾವ. ಅದ್ರ ಸಲುವಾಗಿ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಏನಂತಂದ್ರ ಓ ಆಫ್ ಎನ್ ಇದ್ರದ ಓ ಆಫ್ ಎನ್ ಆಗತ್ತೆ ಇದ್ರ ಟೈಮ್ ಕಾಂಪ್ಲೆಕ್ಸಿಟಿ. ಸೊ ನಾವ್ ಇದನ್ನ ರನ್ ಮಾಡಿ ನೋಡೋಣ ಯಾವ ರೀತಿ ಇದ ನಾವ ಏನ್ ಥಿಯರಿ ಆ ಪ್ರಕಾರ ವರ್ಕ್ ಆಗುತ್ತಾ ಇಲ್ಲ ಅಂತೇಳಿ. ಸೊ ನಾವಿಲ್ಲಿ ನೋಡಿದ್ರ ಲಿಸ್ಟ್ 1 ಆಡ್ 2 12 21 32 23. ಸೊ ಯಾವಾಗ್ಲೂ ಅಟ್ ದ ಎಂಡ್ ಅನ್ನ ಎಲಿಮೆಂಟ್ಸ್ ಎಲ್ಲ ಆಡ್ ಆಗ್ಯಾವ. ಸೊ ಇಲ್ಲಿ ನಾನು ಎಲಿಮೆಂಟ್ಸ್ ನ ಆಡ್ ಮಾಡೀನಿ. ಅದಾದ್ಮೇಲೆ ನಾನು ಇಲ್ಲಿ ಏನ್ ಮಾಡಾಕ್ತೀನಿ, ಫಾರ್ ಈಚ್ ಯೂಸ್ ಮಾಡ್ಕೊಂಡ ಲಿಸ್ಟ್ 1 ಆಗಿರುವಂತ ಎಲಿಮೆಂಟ್ಸ್ ನ ಪ್ರಿಂಟ್ ಮಾಡಾಕತ್ತೀನಿ. ಇಲ್ಲಿ ನೋಡಿದ್ರೆ 2 ಆದ್ಮೇಲೆ 12 ಐತಿ, ಅದಾದ್ಮೇಲೆ 21 32 23 ಅಂದ್ರೆ ನೆಕ್ಸ್ಟ್ ಅವೈಲೇಬಲ್ ಇಂಡೆಕ್ಸ್ ದಾಗ ವ್ಯಾಲ್ಯೂ ಇನ್ಸರ್ಟ್ ಹಾಕೋತ ಹೋಗೈತಿ. ಫೇರ್ ಆಸ್ ಲೈನ್ ನಂಬರ್ 16 ದಾಗ ನಾ ಏನ್ ಮಾಡಾಕ್ತೀನಿ, ಲಿಸ್ಟ್ 1 ಡಾಟ್ ಆಡ್ 300 ಅಂತೇಳಿ ಮಾಡಾತೀನಿ. ಸೊ ಇಲ್ಲೇನಾತ ಥರ್ಡ್ ಇಂಡೆಕ್ಸ್ ದಾಗ ವ್ಯಾಲ್ಯೂ ಇನ್ಸರ್ಟ್ ಆಗೈತಿ. ಸೊ ಈಗ ನೋಡಿದ್ರೆ ಇದು ಇನ್ಸರ್ಟ್ ಆದ್ಮೇಲೆ 0 1 2 ಥರ್ಡ್ ಇಂಡೆಕ್ಸ್ ದಾಗ 100 ಐತಿ. ಮೊದ್ಲೇನೈತೆ ಥರ್ಡ್ ಇಂಡೆಕ್ಸ್ ದಾಗ 32 ಐತೆ. ಸೊ 32 ಏನಾಗೈತಿ, ಫೋರ್ತ್ ಇಂಡೆಕ್ಸ್ ಹೋಗೈತಿ ಅಂದ್ರೆ ಶಿಫ್ಟ್ ಆಗೈತಿ ಇದು. ಸೊ ಈ ರೀತಿ ನಮ್ದ ಈ ಫ್ಲೇವರ್ ಆಫ್ ಆಡ್ ಅಂತಂದ್ರೆ ಇಂಡೆಕ್ಸ್ ಆಮೇಲೆ ಎಲಿಮೆಂಟ್ ನ ಕೊಟ್ರೆ ಈ ರೀತಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ನಮ್ದು ರಿಮೂವ್. ಸೊ ರಿಮೂವ್ ಇಂಪ್ಲಿಮೆಂಟೇಶನ್ ಈ ರೀತಿ ಕಾಣ್ತೈತಿ. ನಾವೇನ್ ಮಾಡಾಕ್ತಿವಿ, ಇಂಡೆಕ್ಸ್ ಕೊಡಾಕ್ತಿವಿ, ಅದಕ್ಕ ಇಂಡೆಕ್ಸ್ ವಿದಿನ್ ದ ಬೌಂಡ್ ಐತಿಲ್ಲ ಅಂತ ಚೆಕ್ ಮಾಡಾಕ ಇದನ್ನ ಮೆಥಡ್ ಕರೆಯಾಕತ್ತೀವ. ಇಲ್ಲೇನ್ ಮಾಡ್ತೀವಿ, ಇದು ನೋಡಿದ್ರೆ ಯಾವ ಎಲಿಮೆಂಟ್ ನ ನಾವು ರಿಮೂವ್ ಮಾಡಾಕತ್ತೀವಲ್ಲ ಅದೇ ಎಲಿಮೆಂಟ್ ನ ಇದ ರಿಟರ್ನ್ ಮಾಡ್ತೈತಿ. ಅದ್ರ ಸಲುವಾಗಿ es ಡಾಟ್ ಇಂಡೆಕ್ಸ್ ಯಾವ ವ್ಯಾಲ್ಯೂ ನಾವ ರಿಟರ್ನ್ ಮಾಡ್ಬೇಕನ್ನಾಗ್ತಿವಲ್ಲ ಅದನ್ನ ಫಸ್ಟ್ ನಾವ ಓಲ್ಡ್ ವ್ಯಾಲ್ಯೂ ಅನ್ನುವಂತ ವೇರಿಯೇಬಲ್ ದಾಗ ಇಲ್ಲಿ ಸ್ಟೋರ್ ಮಾಡಾಕತ್ತೀವ. ಅದಾದ್ಮೇಲೆ ಇಲ್ಲಿ ಫಾಸ್ಟ್ ರಿಮೂವ್ ಅಂತ ಮೆಥಡ್ ಕರೆಯಾಕತ್ತಾರ ಅವರು. ಈ ಫಾಸ್ಟ್ ರಿಮೂವ್ ಏನ್ ಮಾಡ್ತೈತಿ ಅಂತಂದ್ರೆ ಇಲ್ಲಿ ನಾ ಹೇಳಿದೆ, ಇವನ್ ನಾವ ಲಿಸ್ಟ್ ದಾಗಿಂದ ಎಲಿಮೆಂಟ್ ನ ತೆಗೆದ್ರು ಮಾಡ್ ಕೌಂಟ್ ಏನಾಕೈತಿ, ಚೇಂಜ್ ಆಗೈತಿ. ಯಾಕಂದ್ರೆ ಸ್ಟ್ರಕ್ಚರಲ್ ಚೇಂಜಸ್ ಮಾಡಾಕತ್ತೀವಿ ನಾವು, ಅದಕ್ಕ ಮಾಡ್ ಕೌಂಟ್ ನ ಇನ್ಕ್ರಿಮೆಂಟ್ ಮಾಡಾಕತ್ತಾರ. ಅದಾದ್ಮೇಲೆ ನ್ಯೂ ಸೈಜ್ ಈಕ್ವಲ್ ಟು ಸೈಜ್ -1 ಗ್ರೇಟರ್ ದೆನ್ ಐ ಇರುತ್ತ. ನಾನು ಏನ್ ಮಾಡಾಕತ್ತಾರ, ಅಗೇನ್ ಸೇಮ್ ಮೆಥಡ್ ನ ಕಾಲ್ ಮಾಡಾಕ್ತಾರ. ಸಿಸ್ಟಮ್ ಡಾಟ್ ಅರೇ ಕಾಪಿ. ಇಲ್ಲಿ ನೋಡಿದ್ರೆ ಏನ್ ಮಾಡಾಕ್ತಾರ, es i+1 ಇಲ್ಲೇ ಏನಾಗ್ಬೇಕ, ಲೆಫ್ಟ್ ಶಿಫ್ಟ್ ಆಗ್ಬೇಕ. ಅದಕ್ಕ ನಮ್ದ ಸೋರ್ಸ್ ಅರೇನ es ಆಮೇಲೆ ಸೋರ್ಸ್ ಇಂಡೆಕ್ಸ್ ನ i+1, ಡೆಸ್ಟಿನೇಷನ್ ಅರೇ ಯಾವ್ದ es, ಇಂಡೆಕ್ಸ್ ನೋಡಿದ್ರೆ i. ಸೊ ಇಲ್ಲೇ ನಮ್ದ ಲೆಫ್ಟ್ ಶಿಫ್ಟ್ ಆಗ್ಬೇಕು. ಅದಕ್ಕೆ i+1 ಇಂದ i ತನ ನಮ್ದ ಇಂಡೆಕ್ಸ್ ಬರಾಕತೈತಿ. ಸೊ ಈ ರೀತಿ ನಮ್ದ ಎಲಿಮೆಂಟ್ಸ್ ಎಲ್ಲ ಯಾವ್ದ್ರ ಒಂದು ಎಲಿಮೆಂಟ್ ನ ರಿಮೂವ್ ಮಾಡಿದ್ವಿ ಅಂತಂದ್ರ ಅದ್ರದ್ದು ಏನಾಕೈತಿ, ಲೆಫ್ಟ್ ಶಿಫ್ಟ್ ಆಕೈತಿ. ಅದ್ರ ಸಲುವಾಗಿ ರಿಮೂವ್ ದ ಟೈಮ್ ಕಾಂಪ್ಲೆಕ್ಸಿಟಿ ಏನತ್ತಂದ್ರ ಓ ಆಫ್ ಎನ್ ಇದ್ರದ. ಸೊ ಇಲ್ಲಿ ನಾ ಏನ್ ಮಾಡಾಕತ್ತೀನಿ, ಲಿಸ್ಟ್ 1 ಆಫ್ಟರ್ ರಿಮೂವಿಂಗ್ ದ ವ್ಯಾಲ್ಯೂ ಆಟ್ ಇಂಡೆಕ್ಸ್ 2. ಆ ವ್ಯಾಲ್ಯೂನ 2 ಇಂಡೆಕ್ಸ್ ಆಗಿರುವಂತ ವ್ಯಾಲ್ಯೂನ ರಿಮೂವ್ ಮಾಡಿದ್ಮೇಲೆ 0 1 2 21 ಅನ್ನ ನಾವ ರಿಮೂವ್ ಮಾಡಾಕತ್ತೀವ. ಸೊ 21 ಅನ್ನ ರಿಮೂವ್ ಮಾಡಿದ್ಮೇಲೆ ಯಾವ ರೀತಿ ಅರೇ ಕಾಣ್ತೈತಿ ನಮ್ದ 2 12 100 32 23. ಸೊ 21 ಇದು ಜಾಗದಾಗ ಯಾವ್ದು ಬಂದ್ ನಮ್ಗ 100 ಬಂತ ಅಂತಂದ್ರೆ 100 ಮುಂಚೆ ಥರ್ಡ್ ಇಂಡೆಕ್ಸ್ ಆಗಿತ್ತು. ಆದ್ರೆ ಈಗ ಏನಾಯ್ತು, ರಿಮೂವ್ ಆದ್ಮೇಲೆ ಸೆಕೆಂಡ್ ಇಂಡೆಕ್ಸ್ ಆಗಿ ಬಂದೈತಿ. ಸೊ ಈ ರೀತಿ ವ್ಯಾಲ್ಯೂಸ್ ಎಲ್ಲಾನು ಲೆಫ್ಟ್ ಶಿಫ್ಟ್ ಆಗ್ತಾವ. ಅದಕ್ಕ ರಿಮೂವ್ ದ ಟೈಮ್ ಕಾಂಪ್ಲೆಕ್ಸಿಟಿ ಏನಂತಂದ್ರ ಓ ಆಫ್ ಎನ್ ಇದೆ. ನಾವ ಇಲ್ಲೇನ್ ಮಾಡಾಕತ್ತೀವ, ಇನ್ನೊಂದ್ ಲಿಸ್ಟ್ ನ ಕ್ರಿಯೇಟ್ ಮಾಡ್ಕೊಳಕತ್ತೀವ, ಲಿಸ್ಟ್ 2 ಅಂತ ಹೇಳಿ. ಲಿಸ್ಟ್ 2 ನ ಕ್ರಿಯೇಟ್ ಮಾಡ್ಕೊಂಡ ಲಿಸ್ಟ್ 2 ದಾಗಿರುವಂತ ವ್ಯಾಲ್ಯೂಸ್ ಎಲ್ಲಾನು ನಾನು ಇಲ್ಲಿ ಏನ್ ಮಾಡಾಕ್ತೀನಿ, ಡಿಸ್ಪ್ಲೇ ಮಾಡಾಕತ್ತೀನಿ. ಸೊ ಇದ್ರೊಳಗ 200 200 300 ಅಗೇನ್ 100 700 699 ಅಂತ ಹೇಳಿ ವ್ಯಾಲ್ಯೂಸ್ ಅದಾವ. ಅದಾದ್ಮೇಲೆ ನಾ ಏನ್ ಮಾಡಾಕ್ತೀನಿ, ಲಿಸ್ಟ್ 1 ಡಾಟ್ ಆಡ್ ಆಲ್ ಥರ್ಡ್ ಇಂಡೆಕ್ಸ್ ದಾಗ ಅಂದ್ರೆ ಲಿಸ್ಟ್ 1 ದ ಥರ್ಡ್ ಇಂಡೆಕ್ಸ್ ದಾಗ ಲಿಸ್ಟ್ 2 ವ್ಯಾಲ್ಯೂಸ್ ಎಲ್ಲಾನು ನಾನು ಆಡ್ ಮಾಡಾಕತ್ತೀನಿ. ಸೊ ಈ ರೀತಿದಾಗ ಏನಾಗ್ತೈತಿ ಅಂತಂದ್ರ ನಮ್ದ ಥರ್ಡ್ ಇಂಡೆಕ್ಸ್ ತನ 0 1 ಇದು ನಮ್ದು ಅಪ್ಡೇಟೆಡ್ ಲಿಸ್ಟ್ 1 ಅಲ್ಲ. ಸೊ 0 1 2 100 ತನ ವ್ಯಾಲ್ಯೂ ಇರ್ತೈತಿ. 100 ಆದ್ಮೇಲೆ ನಮ್ದು ಏನಿದೆ ಲಿಸ್ಟ್ 2 ವ್ಯಾಲ್ಯೂಸ್ ಇರ್ತಾವಲ್ಲ ಇವೆಲ್ಲ ಬರ್ತಾವ. ಅದಾದ್ಮೇಲೆ ಲಾಸ್ಟಿಗೆ ಅಗೇನ 32 23 ಇರ್ತೈತಿ. ಸೊ ಇಲ್ಲಿ ನೋಡಿದ್ರ ನಮ್ದ 2 12 100 ಅದಾದ್ಮೇಲೆ ಲಿಸ್ಟ್ 2 ವ್ಯಾಲ್ಯೂಸ್ ಇಲ್ಲಿ ತನ
ಇವು ಎರಡು ವ್ಯಾಲ್ಯೂ ಅಗೇನ್ ನಮ್ದ ಲಿಸ್ಟ್ ಒನ್ ಅದ. ಸೊ ಇದು ಯಾವ ರೀತಿ ವರ್ಕ್ ಆಕೈತಿ ಅಂತ ಹೇಳಿ ನೋಡಿದ್ರ, ಇಲ್ಲೊಂದ್ ಮೆಥಡ್ ಬರ್ಕೊಂಡಾರ. ಫಸ್ಟಿಗೆ ಇದೇನ್ ಹೊಸ ಎಲಿಮೆಂಟ್ ಹೊಸಾದ ನಮ್ದ ಲಿಸ್ಟ್ ಇರ್ತೈತಿಲ್ಲ ಅದನ್ನ ಅರೇ ಕನ್ವರ್ಟ್ ಮಾಡ್ಕೊಳಕತ್ತಾರ. ಆಮೇಲೆ ಇಲ್ಲೇ ಸೈಜ್ ಅಡ್ಜಸ್ಟ್ ಮಾಡ್ಕೊಳಕ್ತಾರ ಬೇಸಿಕಲಿ. ಈಗ ಹೊಸ ಅರೇ ಆಡ್ ಅಂತಂದ್ರ ಹೊಸ ಅರೇ ಲಿಸ್ಟ್ ನ ಆಡ್ ಮಾಡ್ಬೇಕಂದ್ರ ಸಫಿಶಿಯಂಟ್ ಸೈಜ್ ಬೇಕಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ತಾರ ಇಲ್ಲೇ. ಅದಾದ್ಮೇಲೆ ಎಲ್ಲಿ ತನ ನಮ್ ಮೂಡ್ ಗ್ರೇಟರ್ ದೆನ್ 0 ಇರ್ತೈತಲ್ಲ ಅಲ್ಲಿ ತನನು ಏನ್ ಮಾಡ್ಬೇಕು, ಎಲಿಮೆಂಟ್ ನಾವ್ ಏನ್ ಮಾಡ್ಬೇಕು, ರೈಟ್ ಶಿಫ್ಟ್ ಮಾಡ್ಬೇಕು. ಇದಕ್ಕೆ ಪ್ಲೇಸ್ ಬೇಕಲ್ಲ, ಅದ್ರ ಸಲುವಾಗಿ ಇದನ್ನ ಏನ್ ಮಾಡಾಕತ್ತಾರ, ಬೇಸಿಕಲಿ ಸಿಸ್ಟಮ್ ಡಾಟ್ ಅರೇ ಕಾಪಿನ ಕರೆದು ಎಲಿಮೆಂಟ್ಸ್ ಗೆ ಜಾಗ ಮಾಡ್ಕೊಡಾಕ್ತಾರ. ಅಂದ್ರೆ ಲಿಸ್ಟ್ ಟು ಎಲಿಮೆಂಟ್ಸ್ ಗೆ ಜಾಗ ಮಾಡ್ಕೊಡಾಕತ್ತಾರ ಇಲ್ಲ. ಸೊ ಈ ರೀತಿ. ಆಮೇಲೆ ಸೈಜ್ ನೋಡಿದ್ರೆ ಎಸ್ ಪ್ಲಸ್ ನಮ್ ನೀವು ಅಂತಂದ್ರೆ ಈಗ ಎಲ್ಲಾ ಎಲಿಮೆಂಟ್ಸ್ ನ ಆಡ್ ಮಾಡಿದ್ಮೇಲೆ ಮುಂಚೆ ಇಷ್ಟಿತ್ತು ಸೈಜ್, ಇಷ್ಟ ಇತ್ತು ಅಂತಂದ್ರೆ ನಮ್ದ ಇಷ್ಟಿತ್ತು 0 1 2 3 4 ಅಂದ್ರೆ 5 ಎಲಿಮೆಂಟ್ಸ್ ಇದು. ಈಗ ಈ ಎಲಿಮೆಂಟ್ಸ್ ನೆಲ್ಲ ಆಡ್ ಮಾಡಿದ್ಮೇಲೆ ಲಿಸ್ಟ್ ಒನ್ ಸೈಜ್ ಏನಾಯ್ತು, ಈ ಎಲಿಮೆಂಟ್ಸ್ ಪ್ಲಸ್ ಲಿಸ್ಟ್ ಟೂ ದಾಗಿರುವಂತ ಎಲಿಮೆಂಟ್ಸ್ ಇದ ಎರಡೂ ಸಮದ್ದನ ಲಿಸ್ಟ್ ಒನ್ ಸೈಜ್ ಆಗತ್ತ. ಅದಕ್ಕೆ ಇಲ್ಲೇ ಸೈಜ್ ನ ಇನ್ಕ್ರಿಮೆಂಟ್ ಮಾಡತ್ತಾರ. ಸೊ ಈ ರೀತಿ ನಮ್ದಿದ ಆಡ್ ಆಲ್ ವರ್ಕ್ ಆಗತ್ತ. ಆಮೇಲೆ ಲಿಸ್ಟ್ ಒನ್ ದಾಗ ಯಾವ ರೀತಿ ಕಲೆಕ್ಷನ್ ದಾಗ ನಾವು ಡೈರೆಕ್ಟ್ ಆಗಿ ಸಾರ್ಟ್ ಮಾಡ್ತೀವಲ್ಲ, ಅದೇ ರೀತಿ ನಾವು ಲಿಸ್ಟ್ ಒನ್ ದಾಗನ ಕಲೆಕ್ಷನ್ಸ್ ಯುಟಿಲಿಟಿನ ಕರೆಯೋದ್ ಬದಲಿ ನಾವು ಲಿಸ್ಟ್ ಒನ್ ದಾಗನ ಡೈರೆಕ್ಟ್ಲಿ ಸಾರ್ಟ್ ನ ಕಾಲ್ ಮಾಡಬಹುದು. ಸೊ ಇಲ್ಲೇ ಸಾರ್ಟ್ ಇಲ್ಲಿ ಏನ್ ಮಾಡಾಕ್ತಿವ, ಕಂಪೇರೇಟರ್ ನ ಕಳ್ಸಾಕತ್ತೀವ. ಇದೇನಿದೆ ಅಸೆಂಡಿಂಗ್ ಆರ್ಡರ್ ಇದೆ, ಹೌದಾ, ಅಸೆಂಡಿಂಗ್ ಆರ್ಡರ್ ಆಫ್ ಸಾರ್ಟಿಂಗ್ ಇದೆ. ಸೊ ಎಲಿಮೆಂಟ್ಸ್ ನ ಅಸೆಂಡಿಂಗ್ ಆರ್ಡರ್ ದಾಗ ಸಾರ್ಟ್ ಮಾಡಿದ್ರೆ 2 12 23 32 100 100 200 200 300 699 700 ಅಂತ ವ್ಯಾಲ್ಯೂ ಬಂದು. ಆಮೇಲೆ ಡಿಸೆಂಡಿಂಗ್ ಆರ್ಡರ್ ದಾಗ ಸಾರ್ಟ್ ಮಾಡ್ಬೇಕಂದ್ರೆ ಬಿ ಮೈನಸ್ ಎ ಅಂತೇಳಿ ಮಾಡ್ತೀವಿ ನಾವು. ಸೊ ಡಿಸೆಂಡಿಂಗ್ ಆರ್ಡರ್ ದಾಗ ಮಾಡಿದ್ವಿ ಅಂದ್ರೆ ನಮ್ದು ಡಿಸೆಂಡಿಂಗ್ ಫಸ್ಟ್ 700 ಬಂತ, 699 ಬಂತ, 300 200 200 100 100 32 23 12 2 ಅಂತೇಳಿ ಬಂತ. ನೆಕ್ಸ್ಟ್ ಏನದಾವ ಅಂತಂದ್ರೆ ಈ ವ್ಯಾಲ್ಯೂಸ್ ನೆಕ್ಸ್ಟ್ ಮೆಥಡ್ ಯಾವ್ದು ಅಂತಂದ್ರೆ ಲಿಸ್ಟ್ ಒನ್ ಡಾಟ್ ಇಂಡೆಕ್ಸ್ ಆಫ್ 200. ಇದು ಇಂಡೆಕ್ಸ್ ಆಫ್ ಏನ್ ಮಾಡ್ತೈತಿ, ನಮ್ದು ಅರೇದಾಗ ಏನದಾವ ಅಂತಂದ್ರೆ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಅದಾವ 200 200 ಆಮೇಲೆ 100 100 ಅಂತ ಹೇಳಿ. ನಾನು ಏನ್ ಮಾಡಾಕ್ತೀನಿ, ಇಂಡೆಕ್ಸ್ ಆಫ್ 200 ಇದೇನ್ ಮಾಡ್ತೈತಿ ಅಂದ್ರೆ ಫಸ್ಟ್ ಆಕರೆನ್ಸ್ ಆಫ್ 200 ಅದ್ರದ್ದು ಇಂಡೆಕ್ಸ್ ನ ಕೊಡ್ತೈತಿ. 0 1 2 3 ಅಂತ ಹೇಳಿ ಬಂದೈತಿ. ನಮಗ ಇದ್ರದ ಲಾಸ್ಟ್ ಇಂಡೆಕ್ಸ್ ಬೇಕಂತಂದ್ರೆ ಲಾಸ್ಟ್ ಟೈಮ್ 200 ಯಾ ಇಂಡೆಕ್ಸ್ ದಾಗ ಬಂದೈತಿ ಅನ್ನೋದನ್ನ ನೋಡ್ಬೇಕಂತಂದ್ರೆ ಲಾಸ್ಟ್ ಇಂಡೆಕ್ಸ್ ಆಫ್ ಅಂತ ಹೇಳಿ ಕಾಲ್ ಮಾಡ್ತೀವಿ. ಇದು ಲಾಸ್ಟ್ ಇಂಡೆಕ್ಸ್ ಆಫ್ ನೋಡಿದ್ರೆ 200 ಫೋರ್ತ್ ಇಂಡೆಕ್ಸ್ ಆಗೈತಿ, ಅದ ಫೋರ್ತ್ ಅಂತ ಹೇಳಿ ರಿಟರ್ನ್ ಮಾಡಾಕ್ತೈತಿ. ನೆಕ್ಸ್ಟ್ ನಮ್ದು ರಿಪ್ಲೇಸ್ ಆಲ್ ಅಂತ ಹೇಳಿ ಒಂದು ಮೆಥಡ್ ಐತಿ. ಇದು ಲಿಸ್ಟ್ ಒನ್ ನ ರಿಪ್ಲೇಸ್ ಆಲ್. ಈಗ ಇದೇನ್ ಮಾಡ್ತೈತಿ ಅಂದ್ರೆ ಫಂಕ್ಷನ್ ಆಸ್ ಎ ಇಂಟರ್ಫೇಸ್ ನ ತಗೋತೈತಿ. ಇದು ಸಾರಿ ಯುನರಿ ಆಪರೇಟರ್ ಆಸ್ ಅ ಇದ ಫಂಕ್ಷನಲ್ ಇಂಟರ್ಫೇಸ್ ಇದೆ. ಯುನರಿ ಆಪರೇಟರ್ ಅನ್ನೋದೇನದ ಫಂಕ್ಷನಲ್ ಇಂಟರ್ಫೇಸ್ ಇದೆ. ಸೊ ಇದನ್ನ ಆಸ್ ಎ ಪ್ಯಾರಾಮೀಟರ್ ಆಗಿ ತಗೊಳಾಗ್ತೈತಿ. ಇದೇನ್ ಮಾಡಾಕ್ತೈತಿ ಬೇಸಿಕಲಿ ಅಂತಂದ್ರೆ ಎನ್ ದಾಗಿರುವಂತ ಎಲಿಮೆಂಟ್ಸ್ ಎಲ್ಲಾನು ಎನ್ ಸ್ಟಾರ -1 ಗೆ ಕನ್ವರ್ಟ್ ಮಾಡುವ ಅಂತ ಹೇಳಿ ರಿಪ್ಲೇಸ್ ಆಲ್. ಸೊ ಇಲ್ಲೇ ಒಂದ ಆಪರೇಷನ್ ತಗೊಳ್ತೈತಿ ಯುನರಿ ಆಪರೇಟರ್ ಅಂತಂದ್ರ. ಇದು ಯುನರಿ ಆಪರೇಟರ್ ನಥಿಂಗ್ ಬಟ್ ಇಟ್ಸ್ ಎಕ್ಸ್ಟೆಂಡ್ಸ್ ದ ಫಂಕ್ಷನ್ ನೋಡಿದ್ವಿ ನಾವು ಫಂಕ್ಷನ್ ಇಂಟರ್ಫೇಸ್ ನ ಡಿಸ್ಕಸ್ ಮಾಡೋ ಮುಂದೆ ನೋಡಿದ್ವಿ. ಇಟ್ ಎಕ್ಸ್ಟೆಂಡ್ಸ್ ದ ಫಂಕ್ಷನ್. ಸೊ ಇದ ಒಂದ್ ಇಂದ ಇನ್ನೊಂದ್ಗ ಡಾಟಾಗ ಇನ್ನೊಂದ್ ಫಾರ್ಮ್ ದಾಗ ಕನ್ವರ್ಟ್ ಮಾಡುವಂತ ಕೆಲಸ ಇದ ಫಂಕ್ಷನ್ ಮಾಡ್ತೈತಿ. ಇಲ್ಲಿ ನೋಡಿದ್ರೆ ಇದ್ರೊಳಗ ಅಪ್ಲೈ ಅಂತ ಹೇಳಿ ಮೆಥಡ್ ಐತಿ. ಸೊ ಒಂದ್ ಪ್ಯಾರಾಮೀಟರ್ ತಗೋತೈತಿ. ಸೊ ಒಂದ್ ಪ್ಯಾರಾಮೀಟರ್ ತಗೊಂಡು ಇನ್ನೊಂದ್ ಟೈಪ್ ಆಫ್ ಪ್ಯಾರಾಮೀಟರ್ ನ ಇದೇನ್ ಮಾಡ್ತೈತಿ, ರಿಟರ್ನ್ ಮಾಡ್ತೈತಿ. ಅದಕ್ಕೆ ಇಲ್ಲಿ ನೋಡಿದ್ರೆ ಇಲ್ಲಿ ಎನ್ ನ ತೊಗೊಳಾಗ್ತೈತಿ. ಆ ಎನ್ ನ ಯಾವ ರೀತಿ ಕನ್ವರ್ಟ್ ಮಾಡಾಕ್ತೈತಿ, ಎನ್ ಸ್ಟಾರ್ -1 ಅಂತ ಕನ್ವರ್ಟ್ ಮಾಡಾಕತೈತಿ. ಸೊ ಅರೇದಾಗ ಅರೆ ಲಿಸ್ಟ್ ಆಗಿರುವಂತ ಎಲ್ಲಾ ಎಲಿಮೆಂಟ್ಸ್ ಎನ್ ಏನಿರ್ತಾವಲ್ಲ ಪಾಸಿಟಿವ್ ನಂಬರ್ ಇದೆಯಲ್ಲ ನೆಗೆಟಿವ್ ನಂಬರ್ ಆಗ್ತಾವ. ಸೊ ಇದನ್ನ ನಾನು ಇಲ್ಲ ಪ್ರಿಂಟ್ ಮಾಡಾಕತ್ತೀನಿ ಡೆಮಾನ್ಸ್ಟ್ರೇಟ್ ಮಾಡೋ ಸಲುವಾಗಿ. ಲಿಸ್ಟ್ ಒನ್ ಆಫ್ಟರ್ ರಿಪ್ಲೇಸಿಂಗ್ ವ್ಯಾಲ್ಯೂಸ್ ವಿತ್ ಇಂಟು ಸ್ಟಾರ್ 1 ಇದೆ. ನೋಡಿದ್ರೆ ಎಲ್ಲಾ ಎಲಿಮೆಂಟ್ಸ್ -700 -699 -300 -200 -200 -100 -100 -32 -23 -12 -2 ಈ ರೀತಿ ಆಗ್ಯಾವ. ಆಮೇಲೆ ಇದ್ರದ ಸರ್ಚ್ ಕೆಪಾಬಿಲಿಟಿ ನೋಡಿದ್ರೆ ಅರೆ ಲಿಸ್ಟ್ ದ O ಆಫ್ 1 ಆಗತ್ತೆ. ಎದಕ್ಕಂತಂದ್ರ ಇದು ಇಂಡೆಕ್ಸ್ ಬೇಸ್ ಇದೆ. ಡೈರೆಕ್ಟ್ ಆಗಿ ಆ ಪರ್ಟಿಕ್ಯುಲರ್ ಎಲಿಮೆಂಟ್ ದಾಗನ ನಾವು ಹೋಗ್ತೀವಿ ಇಂಡೆಕ್ಸ್ ಬೇಸ್ ಇರುವುದ್ರಿಂದ. ಸೊ ಅದ್ರ ಸಲುವಾಗಿ ಇದ್ರದ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಅ ಸರ್ಚ್ O ಆಫ್ 1. ಸೊ ಅರೆ ಲಿಸ್ಟ್ ಯಾವಾಗ ಬೆಸ್ಟ್ ಕ್ಯಾಂಡಿಡೇಟ್ ಅಂತಂದ್ರ ಯಾವಾಗ ನಮ್ದು ಫ್ರೀಕ್ವೆಂಟ್ ಸರ್ಚ್ ಇರ್ತೈತಿ, ಆಮೇಲೆ ನಮ್ದು ಇನ್ಸರ್ಷನ್ ಡಿಲೀಷನ್ ಅಷ್ಟು ಆಪರೇಷನ್ ಇರ್ಲಿಲ್ಲ ಅಂತಂದ್ರ ಅವಾಗ ಅರೆ ಲಿಸ್ಟ್ ಇಸ್ ಅ ಬೆಸ್ಟ್
ಕಲೆಕ್ಷನ್ ಟು ಯೂಸ್. ಸೊ ಈ ರೀತಿ ಯೂಸ್ ಕೇಸ್ ಇದ್ದಾಗ ಫ್ರೀಕ್ವೆಂಟ್ ಆಗಿ ನಾವು ಫ್ರೀಕ್ವೆಂಟ್ ಆಗಿ ಸರ್ಚ್ ಮಾಡುವಂತ ರಿಕ್ವೈರ್ಮೆಂಟ್ ಇತ್ತು, ನಮ್ದ ಇಂದರ್ಶನ ಆಮೇಲೆ ಡಿಲೀಷನ್ ಅಷ್ಟಿರ್ಲಿಲ್ಲ ಅಂತಂದ್ರೆ ಅವಾಗ ಅರೇ ಲಿಸ್ಟ್ ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೈಜ್ ವರ್ಸಸ್ ಕೆಪಾಸಿಟಿ. ಸೊ ನಮ್ದು ಅರೇ ಲಿಸ್ಟ್ ಕ್ಲಾಸ್ದಾಗ ಎರಡು ವೇರಿಯೇಬಲ್ ಅದ, ಒಂದ ಸೈಜ್ ಅಂತೇಳಿ ಇನ್ನೊಂದ ಕೆಪಾಸಿಟಿ ಅಂತೇಳಿ. ಸೈಜ್ ಏನ್ ಇಂಡಿಕೇಟ್ ಮಾಡ್ತೈತಿ ಅಂದ್ರ ಅರೇ ಲಿಸ್ಟ್ ದಾಗ ಇಲ್ಲಿ ತನ ಎಷ್ಟು ವ್ಯಾಲ್ಯೂ ಅದಾವ ಅಂತೇಳಿ ಇಂಡಿಕೇಟ್ ಮಾಡ್ತೈತಿ. ಫೇರ್ ಆಸ್ ಎ ಕೆಪಾಸಿಟಿ ಅಂತಂದ್ರ ಇಂಟರ್ನಲ್ ಅರೇ ಇತ್ಲೆ ಎಲಿಮೆಂಟ್ ಡಾಟಾ, ಅದಕ್ಕೆ ಎಷ್ಟು ಕೆಪಾಸಿಟಿ ಕೊಟ್ಟಾರ, ಅದ ಎಷ್ಟು ಎಲಿಮೆಂಟ್ಸ್ ನ ಹೋಲ್ಡ್ ಮಾಡಬಹುದು ಅನ್ನುವಂತ ಇನ್ಫಾರ್ಮೇಶನ್ ಇರ್ತೈತಿ. ಡಿಫಾಲ್ಟ್ ಕೆಪಾಸಿಟಿ ಎಷ್ಟು ಇರ್ತೈತಿ, 10 ಇರ್ತೈತಿ. ಸೊ ಅರೇ ಲಿಸ್ಟ್ ಯಾವಾಗ ಇದು ನಮ್ ಸೈಜ್ ಕೆಪಾಸಿಟಿನ ರೀಚ್ ಆಗತ್ತಲ್ಲ, ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಅರೇದ ಕೆಪಾಸಿಟಿ ರೀಚ್ ಆಗತ್ತಲ್ಲ, ಅವಾಗ ಆಟೋಮೆಟಿಕ್ ಆಗಿ ಇದೇನಾಗತ್ತ ತನ್ನ ಸೈಜ್ ನ ಇನ್ಕ್ರಿಮೆಂಟ್ ಮಾಡ್ಕೋತೈತಿ ಗ್ರೋ ಮೆಥಡ್ ಯೂಸ್ ಮಾಡ್ಕೊಂತ. ಆದ್ರೆ ಆಟೋಮೆಟಿಕ್ ಆಗಿ ಯಾವಾಗ ಎಲಿಮೆಂಟ್ಸ್ ನ ನಾವ ರಿಮೂವ್ ಮಾಡ್ತಿಲ್ಲ, ಆಟೋಮೆಟಿಕ್ ಆಗಿ ಅರೇದ ಸೈಜ್ ಡಿಕ್ರಿಮೆಂಟ್ ಆಗಂಗಿಲ್ಲ. ಇನ್ ಕೇಸ್ ನಾವು ಡಿಕ್ರಿಮೆಂಟ್ ಮಾಡ್ಬೇಕಂತಂದ್ರೆ ಈ ರೀತಿ ಮ್ಯಾನ್ಯಲ್ ಆಗಿ ಮೆಥಡ್ ಕರಿಬೇಕ. ಲಿಸ್ಟ್ ಡಾಟ್ ಟ್ರಿಮ್ ಟು ಸೈಜ್ ಅಂದ್ರೆ ಅರೇ ಲಿಸ್ಟ್ ದಾಗ ಎಷ್ಟು ಎಲಿಮೆಂಟ್ಸ್ ಅದಾವಲ್ಲ ಅರೇದ್ ಸೈಜ್ ನು ಅಷ್ಟ ಮಾಡಂತೇಳಿ ಇದಕ್ ಹೇಳ್ದಂಗ. ಸೊ ಈ ಮೆಥಡ್ ಕಾಲ್ ಮಾಡ್ತೀವಿ ನಾವು. ಸೊ ಅರೇ ಲಿಸ್ಟ್ ದಾಗ ಇರುವಂತ ಇಟ್ರೇಟರ್ ಯಾವ್ದಂದ್ರ ಫೇಲ್ ಫಾಸ್ಟ್. ಫೇಲ್ ಫಾಸ್ಟ್ ಇಟ್ರೇಟರ್ ಅಂತಂದ್ರೆ ಏನ, ಈಗ ನಾವ ಅರೇ ಲಿಸ್ಟ್ ದಾಗ ಇಟ್ರೇಟರ್ ಆಬ್ಜೆಕ್ಟ್ ನ ತಗೊಂಡು ಅರೇ ಲಿಸ್ಟ್ ದಾಗ ಇರುವಂತ ಎಲಿಮೆಂಟ್ಸ್ ನಾವ್ ಏನ್ ಮಾಡಾಕ್ತಿವಿ, ಇಟ್ರೇಟ್ ಮಾಡಾಕ್ತಿವಿ. ಅದ ಟೈಮ್ ದಾಗ ನಾವ ಏನ್ ಮಾಡಿದ್ವಿ, ಆ ಇಟ್ರೇಟರ್ ನ ಯೂಸ್ ಮಾಡ್ಕೊಂಡ ಆಡ್ ಡಿಲೀಟ್ ಈ ರೀತಿ ಸ್ಟ್ರಕ್ಚರಲ್ ಚೇಂಜಸ್ ನ ಮಾಡಿದೀವಿ ಅಂತಂದ್ರ ಅವಾಗ ನಮ್ಗ ಕಂಕರೆಂಟ್ ಮಾಡಿಫಿಕೇಶನ್ ಎಕ್ಸೆಪ್ಷನ್ ಬರ್ತೈತಿ. ನಾವ್ ಇದನ್ನ ವಿತ್ ಎಕ್ಸಾಂಪಲ್ ನೋಡೋಣ ಇದು ಯಾವ ರೀತಿ ಆಗತ್ತ ಅಂತ ಹೇಳಿ. ನಾನ ಈ ಎಕ್ಸಾಂಪಲ್ ದಾಗ ಲಿಸ್ಟ್ ಅಂತ ಹೇಳಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿನಿ. ಈ ಲಿಸ್ಟ್ ದಾಗ ಜಾವಾ, ಪೈಥಾನ್, C++ ಅಂತೇಳಿ ವ್ಯಾಲ್ಯೂಸ್ ನ ಆಡ್ ಮಾಡೀನಿ. ಇದು ಲಿಸ್ಟ್ ಏನೈತಿ ಆಫ್ ಟೈಪ್ ಸ್ಟ್ರಿಂಗ್ ಐತಿ, ಅದಕ್ಕ ನಾನ ಸ್ಟ್ರಿಂಗ್ ವ್ಯಾಲ್ಯೂಸ್ ನ ಇಲ್ಲಿ ಆಡ್ ಮಾಡಾಕತ್ತೀನಿ. ಲೈನ್ ನಂಬರ್ 13 ದಾಗ ಈ ಲಿಸ್ಟ್ ನ ನಾನ ಎನ್ಹಾನ್ಸ್ಡ್ ಫಾರ್ ಯೂಸ್ ಮಾಡ್ಕೊಂಡು ಇಟ್ರೇಟ್ ಮಾಡಾಕತ್ತೀನಿ. ಇನ್ ಕೇಸ್ ಲಾಂಗ್ವೇಜ್ ಡಾಟ್ ಈಕ್ವಲ್ಸ್ ಟು ಪೈಥಾನ್ ಇತ್ತಂದ್ರ ಅವಾಗ ನಾ ಏನ್ ಮಾಡಾಕತ್ತೀನಿ, ಲಿಸ್ಟ್ ಡಾಟ್ ಆಡ್ ಗೋ ಅಂತೇಳಿ ಮಾಡಾಕತ್ತೀನಿ, ಅಂದ್ರೆ ಹೊಸ ಲಾಂಗ್ವೇಜ್ ನ ಆಡ್ ಮಾಡಾಕತ್ತೀನಿ. ಆಮೇಲೆ ಲೈನ್ ನಂಬರ್ 17 ದಾಗ ಇಲ್ಲಿರುವಂತ ವ್ಯಾಲ್ಯೂಸ್ ಎಲ್ಲಾನು ನಾನು ಪ್ರಿಂಟ್ ಮಾಡಾಕತ್ತೀನಿ, ಲಿಸ್ಟ್ ಆಗಿರುವಂತ ವ್ಯಾಲ್ಯೂಸ್ ನ ಪ್ರಿಂಟ್ ಮಾಡಾಕ್ತೀನಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಇದು ಯಾವ ರೀತಿ ನಮ್ಗ ಕಂಕರೆಂಟ್ ಮಾಡಿಫಿಕೇಶನ್ ಎಕ್ಸೆಪ್ಷನ್ ಕೊಡ್ತೈತಿ ಅಂತ ಹೇಳಿ. ಸೊ ಇಲ್ಲಿ ನಮ್ದ ಜಾವಾ ಪ್ರಿಂಟ್ ಆಯ್ತಾ, ಪೈಥಾನ್ ಪ್ರಿಂಟ್ ಆಯ್ತಾ, ಅದಾದ್ಮೇಲೆ ನಮ್ಗ ಕಂಕರೆಂಟ್ ಮಾಡಿಫಿಕೇಶನ್ ಎಕ್ಸೆಪ್ಷನ್ ಬಂದೈತಿ. ಸೊ ಇದು ಎಲ್ಲಿ ಬಂದೈತಿ ಅಂದ್ರೆ ಅರೇ ಲಿಸ್ಟ್ ದಾಗ ಬೇಸಿಕಲಿ ಲೈನ್ ನಂಬರ್ 1013 ಕಂಕರೆಂಟ್ ಮಾಡಿಫಿಕೇಶನ್ ಎಕ್ಸೆಪ್ಷನ್ ಥ್ರೋ ಮಾಡಾಕತೈತಿ. ನಾವ ಇಟ್ರೇಟರ್ ನ ಡಿಸ್ಕಸ್ ಮಾಡೋ ಮುಂದೆ ನೋಡಿದ್ವಿ, ಇದು ಎನ್ಹಾನ್ಸ್ಡ್ ಫಾರ್ ಏನ್ ಮಾಡ್ತೈತಿ ಅಂತಂದ್ರೆ ಇಂಟರ್ನಲ್ಲಿ ಇಟ್ರೇಟರ್ ನ ಯೂಸ್ ಮಾಡ್ಕೋತೈತಿ ಅಂತೇಳಿ. ಸೊ ಅರೇ ಲಿಸ್ಟ್ ಕ್ಲಾಸ್ ದಾಗ ಒಂದ ಪ್ರೈವೇಟ್ ಕ್ಲಾಸ್ ಐತಿ ITR ಅಂತೇಳಿ. ಇದು ITR ಕ್ಲಾಸ್ ಏನ್ ಮಾಡಾಕ್ತೈತಿ, ಇಟ್ರೇಟರ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡ ಹ್ಯಾಸ್ ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ನ ಇಂಪ್ಲಿಮೆಂಟ್ ಮಾಡ್ಕೊಳಾಕ್ತೈತಿ, ಇದಕ್ಕೆ ಇಂಪ್ಲಿಮೆಂಟೇಶನ್ ಕೊಡಾಕತೈತದ. ಸೊ ಇಲ್ಲಿ ನೆಕ್ಸ್ಟ್ ದಾಗ ನೋಡಿದ್ರ ಏನ್ ಮಾಡಾಕ್ತಾರ, ಚೆಕ್ ಫಾರ್ ಮಾಡಿಫಿಕೇಶನ್ ಅಂತ ಹೇಳಿ ಒಂದ್ ಮೆಥಡ್ ನ ಕಾಲ್ ಮಾಡತ್ತಾರ. ಸೊ ಆಮೇಲೆ ಲೈನ್ ನಂಬರ್ 956 ದಾಗ ನೋಡಿದ್ರೆ ಎಕ್ಸ್ಪೆಕ್ಟೆಡ್ ಕೌಂಟ್ ಈಕ್ವಲ್ ಟು ಮಾಡ್ ಕೌಂಟ್ ಅಂತ ಹೇಳಿ ವ್ಯಾಲ್ಯೂಸ್ ನ ಅಸೈನ್ ಮಾಡಾಕ್ತಾರ. ನಾವು ನೋಡಿದ್ವಿ ಮಾಡ್ ಕೌಂಟ್ ಏನ ಬೇಸಿಕಲಿ ಇದ ಇಲ್ಲಿ ತನಾನು ಲಿಸ್ಟ್ ದಾಗ ಎಷ್ಟ್ ಸಲ ವ್ಯಾಲ್ಯೂನ ಆಡ್ ಮಾಡಾರ, ಎಷ್ಟ್ ಸಲ ವ್ಯಾಲ್ಯೂನ ರಿಮೂವ್ ಮಾಡಾರ, ಎಷ್ಟ್ ಸಲ ಸ್ಟ್ರಕ್ಚರಲ್ ಚೇಂಜಸ್ ಆಗೈತಿ ಲಿಸ್ಟ್ ದಾಗ ಅನ್ನೋದು ಟ್ರ್ಯಾಕ್ ಮಾಡಾಕ ಮಾಡ್ ಕೌಂಟ್ ಅನ್ನುವಂತ ವೇರಿಯೇಬಲ್ ನ ಯೂಸ್ ಮಾಡ್ತಾರ. ಸೊ ಇದು ಮಾಡ್ ಕೌಂಟ್ ನ ಎಕ್ಸ್ಪೆಕ್ಟೆಡ್ ಮಾಡ್ ಕೌಂಟ್ ಗೆ ಅಸೈನ್ ಮಾಡಾಕ್ತಾರ. ಆಮೇಲೆ ಇಲ್ಲಿ ಎವ್ರಿ ಟೈಮ್ ನೆಕ್ಸ್ಟ್ ಅಂತ ಹೇಳಿ ಬರ್ತೈತಲ್ಲ, ಅವಾಗ ಇದು ಚೆಕ್ ಫಾರ್ ಮಾಡಿಫಿಕೇಶನ್ ಅಂತ ಹೇಳಿ ಮೆಥಡ್ ನ ಕಾಲ್ ಮಾಡಾಕ್ತಾರ. ಇದು ಚೆಕ್ ಫಾರ್ ಮಾಡಿಫಿಕೇಶನ್ ಮೆಥಡ್ ದಾಗ ಏನ್ ಮಾಡಾಕ್ತಾರ, ಇನ್ ಕೇಸ್ ಮಾಡ್ ಕೌಂಟ್ ಇಸ್ ನಾಟ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ಮಾಡ್ ಕೌಂಟ್ ಇತ್ತಂದ್ರ ಅವಾಗ ಕಂಕರೆಂಟ್ ಮಾಡಿಫಿಕೇಶನ್ ಎಕ್ಸೆಪ್ಷನ್ ಅನ್ನುವಂತ ಎಕ್ಸೆಪ್ಷನ್ ಥ್ರೋ ಮಾಡಂತೇಳಿ ಬರ್ದಾರ. ಇದು ಇಲ್ಲಿ ಏನ್ ಆಗ್ತೈತಿ ಅಂತಂದ್ರ ಬೇಸಿಕಲಿ ಲಿಸ್ಟ್ ಡಾಟ್ ಆಡ್ ಜಾವಾ ಅವಾಗ ಮಾಡ್ ಕೌಂಟ್ ಇನಿಷಿಯಲಿ 0 ಇರ್ತೈತಿ, ಈಗ ಮಾಡ್ ಕೌಂಟ್ 1 ಆತ. ಸೊ ಪೈಥಾನ್ ಆಡ್ ಮಾಡಿದಾಗ ಮಾಡ್ ಕೌಂಟ್ 2 ಆತ, C++ ಆಡ್ ಮಾಡಿದಾಗ ಮಾಡ್ ಕೌಂಟ್ 3 ಆಯ್ತ. ಸೊ ನಾವಿಲ್ಲಿ ಏನ್ ಮಾಡಾಕ್ತಿವ, ಇಟ್ರೇಟ್ ಮಾಡಾಕತ್ತೀವ ಫಾರ್ ಈಚ್ ಯೂಸ್ ಮಾಡ್ಕೊಂಡ. ಸೊ ಇದ್ರ ತರ ಇಟ್ರೇಟ್ ಮಾಡೋ ಮುಂದೆ ಇಂಟರ್ನಲ್ ಏನಾಯ್ತ, ನಮ್ದ ಈ ಕ್ಲಾಸ್ ಕಾಲ್ ಆಯ್ತ. ಇಲ್ಲಿ ಏನಾಯ್ತು, ನಮ್ದ ಮಾಡ್ ಕೌಂಟ್ 3, ಆ 3 ವ್ಯಾಲ್ಯೂನ ಎಕ್ಸ್ಪೆಕ್ಟೆಡ್ ಮಾಡ್ ಕೌಂಟ್ ಗೆ ಅಸೈನ್ ಆಯ್ತು. ಸೊ ಎವ್ರಿ ಟೈಮ್ ನಾವು ನೆಕ್ಸ್ಟ್ ಎಲಿಮೆಂಟ್ ಹೋಗ್ತಿವಲ್ಲ ಅವಾಗ ನೆಕ್ಸ್ಟ್ ಅಂತ ಕಾಲ್ ಹಾಕತ್ತಿದ್ದ, ಅವಾಗ ಚೆಕ್ ಫಾರ್ ಮಾಡಿಫಿಕೇಶನ್ ಕೌಂಟ್ ಕಾಲ್ ಆಗತ್ತ, ಚೆಕ್ ಫಾರ್ ಮಾಡಿಫಿಕೇಶನ್. ಸೊ ಇನಿಷಿಯಲ್ ಏನಾಯ್ತ, ಫಸ್ಟ್ ಇಟ್ರೇಟರ್ ಜಾವಾ ಬಂದಾಗ ಇದು 3 ಐತಿ, ಇದು 3 ಐತಿ, ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಏನಾಯ್ತ, ಲಾಂಗ್ವೇಜ್ ಡಾಟ್ ಈಕ್ವಲ್ಸ್ ಪೈಥಾನ್ ಇದ್ದಾಗ ನಾವೇನ್ ಮಾಡಾಕ್ತಿವಿ, ಲಿಸ್ಟ್ ಡಾಟ್ ಆಡ್ ಗೋ ಅಂತ ಮಾಡಾಕ್ತಿವಿ. ಯಾವಾಗ ನಾವ ಆಡ್ ಗೋ ಅಂತ ಹೇಳಿ ಮಾಡ್ತೀವಲ್ಲ ಇಲ್ಲಿ ಏನಾಯ್ತ, ಸ್ಟ್ರಕ್ಚರಲ್ ಚೇಂಜಸ್ ಆಯ್ತ. ಮಾಡ್ ಕೌಂಟ್ 3 ಇದ್ದಿದ್ದ 4 ಆಯ್ತ, ಹೌದಾ.
ಸೊ ನೆಕ್ಸ್ಟ್ ಏನಾಯ್ತ ಲೈನ್ ನಂಬರ್ 17 ಬಂದ ಲ್ಯಾಂಗ್ವೇಜ್ ನ ಪ್ರಿಂಟ್ ಮಾಡಾಕ್ತಿವಿ. ಸೊ ಇಲ್ಲಿ ಪೈಥಾನ್ ಇತ್ತ, ಪೈಥಾನ್ ಅಂತ ಪ್ರಿಂಟ್ ಆಯ್ತು. ಯಾವಾಗ ನಮ್ದು ನೆಕ್ಸ್ಟ್ ವ್ಯಾಲ್ಯೂ C++ ಬರ್ತೈತಲ್ಲ, ಯಾಕಂದ್ರೆ ಲಿಸ್ಟ್ ದಾಗಿನ ವ್ಯಾಲ್ಯೂಸ್ ಅದಾವ, C++ ಬಂತು. ಸೊ ಇಲ್ಲೇ C++ ಬಂದ ಚೆಕ್ ಫಾರ್ ಮಾಡಿಫಿಕೇಶನ್ ಅಂತೇಳಿ ಕರೆದಾಗ ಏನಾಕೈತಿ, ಮಾಡ್ ಕೌಂಟ್ ಏನಾಯ್ತು ನಮ್ದು 4 ಆತ. ಫೇರ್ ಆಸ್ ಎಕ್ಸ್ಪೆಕ್ಟೆಡ್ ಮಾಡ್ ಕೌಂಟ್ 3 ಐತಿ. ಅದ್ರ ಸಲುವಾಗಿ ನಮ್ದು ಕಂಕರೆಂಟ್ ಮಾಡಿಫಿಕೇಶನ್ ಎಕ್ಸೆಪ್ಷನ್ ಬಂದೈತಿಲ್ಲ. ಇದನ್ನ ನಾವು ಯಾವ ರೀತಿ ರಿಸಾಲ್ವ್ ಮಾಡ್ಬೇಕಂತಂದ್ರೆ ಟೂ ವೇ ಅದಾವ. ಒಂದೇದ್ ಏನಂತಂದ್ರೆ ನಾವ ಕಾಪಿ ಆನ್ ಅರೇ ಲಿಸ್ಟ್ ಯೂಸ್ ಮಾಡ್ಕೋಬಹುದು. ಸೊ ಕಾಪಿ ಆನ್ ಅರೇ ಲಿಸ್ಟ್ ದಾಗ ರಿಟರ್ನ್ ಮಾಡುವಂತ ಇಟ್ರೇಟರ್ ಯಾವ್ದೈತಿ ಅಂದ್ರೆ ಫೇಲ್ ಸೇಫ್ ಐತಿ. ಇದ ಎಕ್ಸಾಕ್ಟ್ ಅರೇ ಮ್ಯಾಗಳನ್ನ ಇಟ್ರೇಟ್ ಆಗಂಗಿಲ್ಲ, ಅದ್ರದ್ದು ಕಾಪಿನ ಕೊಡ್ತೈತಿ. ಸೊ ಹಿಂಗಾಗಿ ಇಲ್ಲಿ ಯಾವ್ದು ಫೇಲ್ಯೂರ್ ಆಗಂಗಿಲ್ಲ. ಸೊ ಇಲ್ಲೇನ್ ಮಾಡಿ ನಾನು ಕಾಪಿ ಆನ್ ಅರೇ ಲಿಸ್ಟ್ ಅಂತೇಳಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೀನಿ. ಸೊ ಅದನ್ನ ಸೇಮ್ ಅನ್ನ ನಾನು ಬರ್ದೀನಿ ಇಲ್ಲೇ, ವ್ಯಾಲ್ಯೂನ ಆಡ್ ಮಾಡಾಕತ್ತೀನಿ, ಆಮೇಲೆ ಇಟ್ರೇಟ್ ಮಾಡಾಕತ್ತೀನಿ ಫಾರ್ ಯೂಸ್ ಎನ್ಹಾನ್ಸ್ಡ್ ಫಾರ್ ಯೂಸ್ ಮಾಡ್ಕೊಂಡ. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ, ಏನು ಇಶ್ಯೂ ಬರಂಗಿಲ್ಲ. ಸೊ ಇನ್ನೊಂದು ವೇ ಅಂತಂದ್ರೆ ಟ್ರೆಡಿಷನಲ್ ವೇ. ನಾವಿಲ್ಲೇನ್ ಮಾಡಿವ, ಫಾರ್ ಇಂಟ್ I equal to 0, I is less than list dot size I++. ಇನ್ ಕೇಸ್ ಇಫ್ ಲಿಸ್ಟ್ ಡಾಟ್ ಗೆಟ್ I equals ಪೈಥಾನ್ ಇತ್ತಂದ್ರ ಲಿಸ್ಟ್ ಡಾಟ್ ಆಡ್ ಗೋ ಅಂತೇಳಿ ಆಡ್ ಮಾಡಾಕತ್ತೀವ. ಸೊ ಇಲ್ಲೇ ಯಾವ್ದು ಚೆಕ್ ಬರಂಗಿಲ್ಲ, ನಾವು ಡೈರೆಕ್ಟ್ ಆಗಿ ಆಡ್ ಮಾಡಾಕ್ತಿವಿ. ಇಲ್ಲಿ ಮಾಡ್ ಕೌಂಟ್ ಈಸ್ ನಾಟ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ಮಾಡ್ ಕೌಂಟ್ ಐತಿಲ್ಲ, ಚೆಕ್ ಬರಂಗಿಲ್ಲ. ಸೊ ಹಿಂಗಾಗಿ ಇದು ವರ್ಕ್ ಆಗತ್ತ. ಸೊ ಇಷ್ಟಿದ ಫೇಲ್ ಫಾಸ್ಟ್ ಇಟ್ರೇಟರ್ ಬಗ್ಗೆ. ಆಮೇಲೆ ಯಾವ ರೀತಿ ನಾವ ಕಂಕರೆಂಟ್ ಮಾಡಿಫಿಕೇಶನ್ ಎಕ್ಸೆಪ್ಷನ್ ಬರ್ತೈತಿ, ಯಾವ ರೀತಿ ಇದನ್ನ ನಾವ ಬರ್ಲಾರ್ದಂಗ ನೋಡ್ಕೋಬೇಕಂತ ಹೇಳಿ. ಸೊ ಟೂ ಟೈಪ್ ಆಫ್ ಇಟ್ರೇಟರ್ ಅದಾರ, ಫೇಲ್ ಫಾಸ್ಟ್, ಫೇಲ್ ಸೇಫ್ ಅಂತ ಹೇಳಿ. ಇದ ಫೇಲ್ ಫಾಸ್ಟ್ ಇಟ್ರೇಟರ್ ಏನ್ ಮಾಡ್ತೈತಿ, ಕಂಕರೆಂಟ್ ಮಾಡಿಫಿಕೇಶನ್ ಎಕ್ಸೆಪ್ಷನ್ ನ ಥ್ರೋ ಮಾಡ್ತೈತಿ. ಇನ್ ಕೇಸ್ ಇಟ್ರೇಟ್ ಮಾಡೋ ಟೈಮ್ದಾಗ ಅದ್ರದ್ದು ಸ್ಟ್ರಕ್ಚರಲ್ ಚೇಂಜಸ್ ಆಯ್ತು ಅಂತಂದ್ರೆ, ಎಲಿಮೆಂಟ್ ನ ಆಡ್ ಮಾಡಿದ್ವಿ, ರಿಮೂವ್ ಮಾಡಿದ್ವಿ ಅಂದ್ರೆ ಅವಾಗ ಇದು ಎಕ್ಸೆಪ್ಷನ್ ಬರ್ತೈತಿ. ಫೇಲ್ ಸೇಫ್ ಇಟ್ರೇಟರ್ ಏನ್ ಮಾಡ್ತೈತಿ, ಅಲೋಸ್ ದ ಮಾಡಿಫಿಕೇಶನ್ ಆಫ್ ದ ಕಲೆಕ್ಷನ್ ಡ್ಯೂರಿಂಗ್ ಇಟ್ರೇಷನ್. ಇಟ್ರೇಟ್ ಮಾಡೋ ಮುಂದನು ಇದ ಮಾಡಿಫಿಕೇಶನ್ ಅಲೋ ಮಾಡ್ತೈತಿ. ಎಕ್ಸಾಂಪಲ್ ಯಾವ್ಯಾವ ಅಂತಂದ್ರೆ, ಈ ಫೇಲ್ ಫಾಸ್ಟ್ ಇಟ್ರೇಟರ್ ನ ಯಾವ ಯೂಸ್ ಮಾಡ್ಕೋತಾವ ಅಂದ್ರೆ ಅರೇ ಲಿಸ್ಟ್, ಹ್ಯಾಶ್ ಸೆಟ್, ಹ್ಯಾಶ್ ಮ್ಯಾಪ್, ಇವೆಲ್ಲಾನು ಫೇಲ್ ಫಾಸ್ಟ್. ಫೇಲ್ ಸೇಫ್ ಇಟ್ರೇಟರ್ ನ ಯಾವ ಇಂಪ್ಲಿಮೆಂಟ್ ಮಾಡ್ಕೋತಾವ ಅಂದ್ರೆ ಕಾಪಿ ಆನ್ ಅರೇ ಲಿಸ್ಟ್, ಕಂಕರೆಂಟ್ ಹ್ಯಾಶ್ ಮ್ಯಾಪ್, ಇವೆಲ್ಲಾನು ಫೇಲ್ ಸೇಫ್ ಇಟ್ರೇಟರ್ ನ ಪ್ರೊವೈಡ್ ಮಾಡ್ತಾವ. ಬಿಹೇವಿಯರ್ ವರ್ಕ್ಸ್ ಆನ್ ದ ಒರಿಜಿನಲ್ ಕಲೆಕ್ಷನ್ ಡೈರೆಕ್ಟ್ಲಿ, ಒರಿಜಿನಲ್ ಕಲೆಕ್ಷನ್ ಮ್ಯಾಗ ಡೈರೆಕ್ಟ್ ಆಗಿ ವರ್ಕ್ ಆಗ್ತಾವ. ಇವ್ ಏನ್ ಮಾಡ್ತಾವ ಅಂದ್ರೆ ವರ್ಕ್ಸ್ ಆನ್ ದ ಕ್ಲೋನ್ ಆರ್ ಕಾಪಿ ಆಫ್ ದ ಕಲೆಕ್ಷನ್, ಒಂದ್ ಕಾಪಿ ಮಾಡಿಟ್ಕೋತಾವ, ಅದ್ರ ಮ್ಯಾಗ ಇಟ್ರೇಟ್ ಮಾಡ್ತಿರ್ತಾವ ಇವ. ಫೇಲ್ ಫಾಸ್ಟ್ ಥ್ರೆಡ್ ಸೇಫ್ ಇಲ್ಲ, ಫೇರ್ ಆಸ್ ಅ ಫೇಲ್ ಸೇಫ್ ಇಟ್ರೇಟರ್ ಥ್ರೆಡ್ ಸೇಫ್ ಅದಾವ. ಪರ್ಫಾರ್ಮೆನ್ಸ್ ಫೇಲ್ ಫಾಸ್ಟರ್ ಅದಾವ ಕಂಪೇರಿಟಿವ್ಲಿ, ಫೇಲ್ ಸೇಫ್ ಕಂಪೇರಿಟಿವ್ಲಿ ಸ್ಲೋ ಅದಾವ. ಯಾಕಂದ್ರ ಒಂದ್ ತಲೆಗೆ ಇಟ್ಕೊಂಡ್ಬಿಟ್ರೆ, ಇನ್ ಕೇಸ್ ಥ್ರೆಡ್ ಸೇಫ್ ಇದ್ದು ಅಂತಂದ್ರೆ ಅಲ್ಲೇ ಸಿಂಕ್ರೊನೈಸ್ಡ್ ಆಮೇಲೆ ಥ್ರೆಡ್ ರಿಲೇಟೆಡ್ ವೇರಿಯೇಬಲ್ಸ್ ನ ಯೂಸ್ ಮಾಡಿರ್ತಾರ ಥ್ರೆಡ್ ಸೇಫ್ ಆಗ್ಬೇಕಂತ. ಅದಕ್ಕಾಗಿ ಎಲ್ಲಾ ಥ್ರೆಡ್ ಸೇಫ್ ಕ್ಲಾಸಸ್ ಸ್ಲೋರ್ ಇರ್ತಾವ. ನಾಟ್ ಥ್ರೆಡ್ ಸೇಫ್ ಕ್ಲಾಸಸ್ ಗಿಂತ ಏನಿರ್ತಾವ, ಸ್ಲೋರ್ ಇರ್ತಾವ. ಮಾಡಿಫಿಕೇಶನ್ ಅಲೋಡ್, ಇಲ್ಲಿ ಯಾವ್ದು ಮಾಡಿಫಿಕೇಶನ್ ಅಲೋ ಮಾಡಂಗಿಲ್ಲ. ಇನ್ ಕೇಸ್ ನಾವು ಮಾಡಿಫೈ ಟ್ರೈ ಮಾಡಿದ್ವಿ ಅಂತಂದ್ರೆ ಕಂಕರೆಂಟ್ ಮಾಡಿಫಿಕೇಶನ್ ಎಕ್ಸೆಪ್ಷನ್ ಬರ್ತೈತಿ. ಇಲ್ಲಿ ನಾವು ಸೇಫ್ ಆಗಿ ಮಾಡಿಫೈ ಮಾಡಬಹುದು. ಸೊ ಇಷ್ಟಿದ ಅರೇ ಲಿಸ್ಟ್ ಬಗ್ಗೆ. ನಾವ ನೆಕ್ಸ್ಟ್ ವಿಡಿಯೋದಾಗ ವೆಕ್ಟರ್ ಆಮೇಲೆ ಸ್ಟ್ಯಾಕ್ ನೋಡೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನ್ರ ತಿಳ್ಕೊಳಾಕ್ತಿದ್ರಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.